ಮೂರನೇ ತರಗತಿ ಕನ್ನಡ ಪಾಠ 6 ಈಸುರು ಸ್ವಗತ ಪ್ರಶ್ನೋತ್ತರಗಳು. ಅಭ್ಯಾಸ. ಒಂದು ವಾಕ್ಯದಲ್ಲಿ ಉತ್ತರಿಸು. ಪ್ರಶ್ನೆ 1. ಈಸುರು ಯಾವ ಜಿಲ್ಲೆಯಲ್ಲಿದೆ? ಉತ್ತರ: ಈಸುರು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಪ್ರಶ್ನೆ 2. ಗಾಂಧೀಜಿಯವರು ಆರಂಭಿಸಿದ ಚಳುವಳಿ ಯಾವುದು? ಉತ್ತರ: ಗಾಂಧೀಜಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಚಳುವಳಿಯನ್ನು ಆರಂಭಿಸಿದರು. ಪ್ರಶ್ನೆ 3. ಈಸೂರಿನ ಜನತೆ ಯಾರ ಅಧಿಕಾರವನ್ನು ಧಿಕ್ಕರಿಸಿದರು? ಉತ್ತರ: ಈಸೂರಿನ ಜನತೆ ಬ್ರಿಟಿಷ್ ಸರ್ಕಾರದ ಅಧಿಕಾರವನ್ನು ಧಿಕ್ಕರಿಸಿದರು. ಪ್ರಶ್ನೆ 4. ಈಸೂರಿನ ಜನತೆ ತಮ್ಮ ಹಳ್ಳಿಯನ್ನು ಏನೆಂದು ಘೋಷಿಸಿದರು? ಉತ್ತರ: ಈಸೂರಿನ ಜನತೆ ತಮ್ಮ ಹಳ್ಳಿಯನ್ನು ಸ್ವತಂತ್ರ ಹಳ್ಳಿ ಎಂದು ಘೋಷಿಸಿದರು. ಪ್ರಶ್ನೆ 5. ಈಸೂರು ಜನರ ಘೋಷಣೆ ಏನು? ಉತ್ತರ: ಏಸೂರು ಕೊಟ್ಟರೂ ಈಸೂರು ಬಿಡೆವು ಇದು ಈಸೂರು ಜನರ ಘೋಷಣೆ. ಪ್ರಶ್ನೆ 6. ಸ್ಥಳೀಯ ಸರ್ಕಾರದ ಅಮಲ್ದಾರ ಮತ್ತು ಪೊಲೀಸ್ ಅಧಿಕಾರಿಯ ಹೆಸರೇನು? ಉತ್ತರ: ಸ್ಥಳೀಯ ಸರ್ಕಾರದ ಅಮಲ್ದಾರ ಸಾಹುಕಾರ ರಾಜಣ್ಣ ಮತ್ತು ಪೊಲೀಸ್ ಅಧಿಕಾರಿ ಮಲ್ಲಪ್ಪಯ್ಯ. ಪ್ರಶ್ನೆ 7. ಅಗಸೆ ಬಾಗಿಲಿನಲ್ಲಿ ಹಾಕಿದ್ದ ಫಲಕದಲ್ಲಿ ಏನೆಂದು ಬರೆದಿತ್ತು? ಉತ್ತರ: ಅಗಸೆ ಬಾಗಿಲಿನಲ್ಲಿ ಹಾಕಿದ್ದ ಫಲಕದಲ್ಲಿ ಬೇಜವಾಬ್ದಾರಿ ಅಧಿಕಾರಿಗಳಿಗೆ ಈಸೂರಿನಲ್ಲಿ ಪ್ರವೇಶವಿಲ್ಲ ಎಂದು ಬರೆದಿತ್ತು. ಪ್ರಶ್ನೆ 8. ಹೊಸ ಸರ್ಕಾರದ ಅಧಿಕಾರಿಗಳು ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡಿದ ಆಜ್ಞೆ ಏನು? ಉತ್ತರ: ಹೊಸ ಸರ್ಕಾರದ ಅಧಿಕಾರಿಗಳು ಬ್ರಿಟಿಷ್ ಅಧಿಕಾರಿಗಳಿಗೆ ರಾಜೀನಾಮೆ ಕೊಟ್ಟು ಗಾಂಧಿ ಟೋಪಿ ಹಾಕಿಕೊಂಡು ಈಸೂರು ಸರ್ಕಾರದಲ್ಲಿ ಕೆಲಸ ಮಾಡಬೇಕೆಂದು ಆಜ್ಞೆ ಮಾಡಿದರು. ಪ್ರಶ್ನೆ 9. ಸ್ವಗತ ಎಂದರೇನು? ಉತ್ತರ: ತನಗೆ ತಾನೇ ಹೇಳಿಕೊಳ್ಳುವುದು ಸ್ವಗತ ಎನ್ನುತ್ತಾರೆ. ಕಾರಣ ಕೊಡು. 1. ಈಸೂರು ಶಿವಮೊಗ್ಗ ಜಿಲ್ಲೆಗೆ ಹೆಸರು ತಂದಿತು. ಕಾರಣ: ತಮ್ಮದೇ ಸರ್ಕಾರ ರಚಿಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿದ ಸ್ವಾತಂತ್ರ್ಯ ಪ್ರೇಮಿಗಳ ಊರು ಈ ಈಸೂರು. ಹಾಗಾಗಿ ಈಸೂರು ಶಿವಮೊಗ್ಗ ಜಿಲ್ಲೆಗೆ ಹೆಸರು ತಂದಿತು. 2. ಹೊಸ ಸರ್ಕಾರದಲ್ಲಿ ಮಕ್ಕಳನ್ನು ಅಧಿಕಾರಿಗಳನ್ನಾಗಿ ಮಾಡಿದರು. ಕಾರಣ: ಭವಿಷ್ಯದ ಪ್ರಜೆಗಳಾದ ಮಕ್ಕಳನ್ನು ಒಳಗೊಂಡ ತಮ್ಮದೇ ಸರ್ಕಾರವನ್ನು ರಚಿಸಿ ಊರ ರಕ್ಷಣೆಗೆ ನಿಲ್ಲಲು ಹೊಸ ಸರ್ಕಾರದಲ್ಲಿ ಮಕ್ಕಳನ್ನು ಅಧಿಕಾರಿಗಳನ್ನಾಗಿ ಮಾಡಿದರು. ಬಿಟ್ಟ ಸ್ಥಳವನ್ನು ಸರಿಯಾದ ಪದದಿಂದ ತುಂಬು. 1. ಅಧಿಕಾರಿಗಳು ಕಂದಾಯ ವಸೂಲಿಗೆ ಡ್ಯಾಶ್ ಪುಸ್ತಕಗಳೊಂದಿಗೆ ಬಂದರು. ಉತ್ತರ: ಖಾತೆ ಕಿದ್ರಿ. 2. ದೇವಸ್ಥಾನದ ಮುಂದೆ ಡ್ಯಾಶ್ ಸಭೆ ನಡೆಸಿದರು. ಉತ್ತರ: ಗುಪ್ತ. 3. ಅವರಿಗೆ 50 ರೂಪಾಯಿ ಡ್ಯಾಶ್ ವಿಧಿಸಲಾಯಿತು. ಉತ್ತರ: ದಂಡ. ಸರಿ ತಪ್ಪು ಗುರುತಿಸು. 1. ಪಟೇಲ್ ಚನ್ನಬಸವಯ್ಯ ಮತ್ತು ಸಾನುಭೋಗ ರಂಗನಾಥರಾವ್ ಸ್ವತಂತ್ರ ಸರ್ಕಾರದ ಅಧಿಕಾರಿಗಳು. ಹೇಳಿಕೆ ತಪ್ಪಾಗಿದೆ. 2. ಬ್ರಿಟಿಷ್ ಅಧಿಕಾರಿಗಳು ಗ್ರಾಮ ಪ್ರವೇಶಿಸದಂತೆ ಜನರು ಪ್ರತಿಭಟಿಸಿದರು. ಹೇಳಿಕೆ ಸರಿಯಾಗಿದೆ. 3. ಈಸೂರಿನ ಸ್ವತಂತ್ರ ಸರ್ಕಾರದ ರಚನೆಯನ್ನು ತಿಳಿದ ಬ್ರಿಟಿಷ್ ಅಧಿಕಾರಿಗಳು ಸಂತಸಗೊಂಡರು. ಹೇಳಿಕೆ ತಪ್ಪಾಗಿದೆ. ವಿರುದ್ಧಾರ್ಥಕ ಪದಗಳನ್ನು ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಲಾಗಿದೆ. ಆರಂಭ, ಮುಕ್ತಾಯ, ಪ್ರವೇಶ, ನಿರ್ಗಮನ, ಸೋಲು, ಗೆಲುವು, ಧೀರ, ಹೇಳಿ. ಸಾಮರ್ಥ್ಯಾಧಾರಿತ ಚಟುವಟಿಕೆ. ಕೊಟ್ಟಿರುವ ವಾಕ್ಯಗಳನ್ನು ನಕಲು ಮಾಡು. ವಾಕ್ಯಗಳು: ಏಸೂರು ಕೊಟ್ಟರೂ ಈಸೂರು ಬಿಡೆವು, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಬೇಜವಾಬ್ದಾರಿ ಅಧಿಕಾರಿಗಳಿಗೆ ಈಸೂರಿಗೆ ಪ್ರವೇಶವಿಲ್ಲ. ಈ ವಾಕ್ಯಗಳನ್ನು ನಕಲು ಮಾಡಿ ಮಕ್ಕಳೇ. ಇಲ್ಲಿ ಕೊಟ್ಟಿರುವ ವಾಕ್ಯಗಳನ್ನು ಸರಿಯಾದ ಕ್ರಮದಲ್ಲಿ ಬರೆ. 1. ಆಳುತ್ತಿದ್ದರು ಹಿಂದೆ ಬ್ರಿಟಿಷರು ಭಾರತವನ್ನು. ಸರಿಯಾದ ಕ್ರಮ: ಭಾರತವನ್ನು ಹಿಂದೆ ಬ್ರಿಟಿಷರು ಆಳುತ್ತಿದ್ದರು. 2. ಸ್ವಾತಂತ್ರ್ಯ: ಈಸೂರಿನವರು ಪ್ರೇಮಿಗಳು. ಸರಿಯಾದ ಕ್ರಮ: ಈಸೂರಿನವರು ಸ್ವಾತಂತ್ರ್ಯ ಪ್ರೇಮಿಗಳು. ಚಿತ್ರ ನೋಡಿ ಕೊಟ್ಟಿರುವ ಪದಗಳನ್ನು ಬಳಸಿ ವಾಕ್ಯ ರಚಿಸಿ ಸೂಕ್ತ ವಿನ್ಯಾಸ ಹಾಗೂ ಅಂತರದೊಂದಿಗೆ ಬರೆ. ಕೊಟ್ಟಿರುವ ಪದಗಳು ಈ ರೀತಿಯಾಗಿದೆ, ಗಮನಿಸಿ ಮಕ್ಕಳೇ. ವಾಕ್ಯಗಳು: ಹೆಂಗಸು ಸೂರ್ಯನ ಬಿಸಿಲಿಗೆ ಬಟ್ಟೆ ಒಣಗಿಸುತ್ತಿದ್ದಾಳೆ. ವಾಕ್ಯ 2. ಹೆಂಗಸು ದಾರದ ಮೇಲೆ ಪ್ಯಾಂಟು, ಸೀರೆ, ಲಂಗಗಳನ್ನು ಒಣಗಿಸಲು ಹಾಕುತ್ತಿದ್ದಾಳೆ. ಭಾಷಾಭ್ಯಾಸ. ಚಿತ್ರ ನೋಡಿ ಮಾದರಿಯಂತೆ ಬರೆ. ಮಾದರಿ: ಗಾಡಿ, ಗಾಡಿಗಳು. ಕುದುರೆ, ಕುದುರೆಗಳು. ಗಿಳಿ, ಗಿಳಿಗಳು. ಆವರಣದಲ್ಲಿ ಕೊಟ್ಟಿರುವ ಸೂಕ್ತ ಪದ ಆರಿಸಿ ಮಾದರಿಯಂತೆ ಬಹುವಚನ ಪದವನ್ನು ಬರೆ. ಪದಗಳು ಈ ರೀತಿಯಾಗಿದೆ, ಗಮನಿಸಿ ಮಕ್ಕಳೇ. ಮಾದರಿ: ಅಕ್ಕ, ಅಕ್ಕಂದಿರು. ಅಣ್ಣ, ಅಣ್ಣಂದಿರು. ತಮ್ಮ, ತಮ್ಮಂದಿರು. ಚಿಕ್ಕಮ್ಮ, ಚಿಕ್ಕಮ್ಮಂದಿರು. ಅಜ್ಜ, ಅಜ್ಜಂದಿರು. ಮಾವ, ಮಾವಂದಿರು. ಚಿಕ್ಕಪ್ಪ, ಚಿಕ್ಕಪ್ಪಂದಿರು. ಚಿತ್ರವನ್ನು ಗಮನಿಸು. ಮಾದರಿಯಂತೆ ಒಂದಕ್ಕಿಂತ ಹೆಚ್ಚು ಇರುವುದನ್ನು ಬಹುವಚನದಲ್ಲಿ ಬರೆ. ಮಾದರಿ: ಮನೆಗಳು.
ಜನರು, ಮರಗಳು, ಮಳಿಗೆಗಳು, ಕಂಬಗಳು, ವಿದ್ಯುತ್ ತಂತಿಗಳು ಒಂದಕ್ಕಿಂತ ಹೆಚ್ಚು ಇರುವ ಪದಗಳಾಗಿವೆ. ಚಿತ್ರವನ್ನು ಗಮನಿಸು. ಮಾದರಿಯಂತೆ ಒಂದಕ್ಕಿಂತ ಹೆಚ್ಚು ಇರುವುದನ್ನು ಬಹುವಚನದಲ್ಲಿ ಬರೆ. ಮಾದರಿ: ಮನೆಗಳು, ಜನರು, ಮರಗಳು, ಮಳಿಗೆಗಳು, ಕಂಬಗಳು, ವಿದ್ಯುತ್ ತಂತಿಗಳು. ನಿಮಗಿದು ತಿಳಿದಿರಲಿ. ಒಂದು ಎಂಬ ಅರ್ಥ ಕೊಡುವ ಪದಗಳು ಏಕವಚನ, ಒಂದಕ್ಕಿಂತ ಹೆಚ್ಚು ಎಂಬ ಅರ್ಥ ಕೊಡುವ ಪದಗಳು ಹಾಗೂ ಗೌರವ ಸೂಚಕ ಪದಗಳು ಬಹುವಚನ. ಭಾಷಾ ಚಟುವಟಿಕೆ: ಇಲ್ಲಿ ಕೊಟ್ಟಿರುವ ಕೆಲವು ಅನ್ಯ ದೇಶೀಯ ಪದಗಳನ್ನು ಓದಿ ತಿಳಿ. ಅರಬಿಕ್ ಪದ: ಖಾತೆ, ಕಿದ್ರಿ, ಅಮಲ್ದಾರ, ಮೊಕದ್ದಮೆ, ಕಚೇರಿ, ಕುರ್ಚಿ. ಇಂಗ್ಲಿಷ್: ಸ್ಕೂಟರ್, ಬಕೆಟ್, ನಿಕ್ಕರ್, ಪ್ಯಾಂಟು, ಬ್ಯಾಂಕು. ಹಿಂದೂಸ್ತಾನಿ: ಟೋಪಿ, ಗಡಿಯಾರ, ಗಾಡಿ, ಗಿರಾಕಿ, ಗಾಬರಿ. ನಿಮಗಿದು ತಿಳಿದಿರಲಿ. ಒಂದು ಭಾಷೆಯ ಮೂಲ ಪದಗಳನ್ನು ದೇಶೀಯ ಪದಗಳೆಂದೋ, ಬೇರೆ ಭಾಷೆಗಳಿಂದ ತೆಗೆದುಕೊಂಡ ಪದಗಳನ್ನು ಅನ್ಯ ದೇಶೀಯ ಶಬ್ದಗಳೆಂದು ಕರೆಯುವರು. ನುಡಿಗಟ್ಟು ಅರ್ಥ ತಿಳಿ. ನುಡಿಗಟ್ಟು ಅರ್ಥ: ಎತ್ತಿದ ಕೈ, ಪ್ರವೀಣ, ನಿಪುಣ. ಕಬ್ಬಿಣದ ಕಡಲೆ, ಕಠಿಣವಾದ ವಿಷಯ. ತಲೆ ಹಾಕು, ಮಧ್ಯ ಪ್ರವೇಶಿಸು. ಎಳ್ಳಷ್ಟು, ಅತ್ಯಲ್ಪ. ರೈಲು ಬಿಡು, ಸುಳ್ಳು ಹೇಳು. ಕಾಲು ತೆಗೆ, ಹೊರಡು. ವಾಕ್ಯದಲ್ಲಿನ ಬಿಟ್ಟ ಸ್ಥಳವನ್ನು ಹಿಂದೆ ಕೊಟ್ಟಿರುವ ನುಡಿಗಟ್ಟುಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಬರೆ. 1. ರಾಜು ಕೆಲಸ ಮಾಡುವುದರಲ್ಲಿ ಡ್ಯಾಶ್. ಉತ್ತರ: ಎತ್ತಿದ ಕೈ. 2. ಅವರು ಮಾತನಾಡುವಾಗ ನಾನು ಅನವಶ್ಯಕವಾಗಿ ಡ್ಯಾಶ್. ಉತ್ತರ: ತಲೆ ಹಾಕಬಾರದು. 3. ಕೆಲವರು ತಮಗೆ ಗೊತ್ತಿಲ್ಲದಿದ್ದರೂ ಸುಮ್ಮನೆ ಡ್ಯಾಶ್. ಉತ್ತರ: ರೈಲು ಬಿಡುತ್ತಾರೆ. 4. ಅಮ್ಮ ಕೆಲಸ ಹೇಳಿದರೆ ನನ್ನ ತಮ್ಮ ಡ್ಯಾಶ್. ಉತ್ತರ: ಕಾಲು ತೆಗೆಯುವನು. ನಿಮಗಿದು ತಿಳಿದಿರಲಿ. ನುಡಿಗಟ್ಟು ಎಂದರೆ ವಿಶಿಷ್ಟವಾದ ಮಾತಿನ ಜೋಡಣೆ. ವೃತ್ತಪತ್ರಿಕೆಯಲ್ಲಿರುವ ಮುದ್ರಿತ ಅಕ್ಷರಗಳು, ದಪ್ಪ ಅಕ್ಷರಗಳು, ಸಣ್ಣ ಅಕ್ಷರಗಳು, ಪದಗಳನ್ನು ಕತ್ತರಿಸಿ ಅಂಟಿಸು.